ಕೋಚಿಮಲ್ನ ಅಧ್ಯಕ್ಷರು ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವ ಕೆವೈ ನಂಜೇಗೌಡ ಅವರ ನಿವಾಸದ ಮೇಲೆ ಇಡಿ ಮತ್ತು ಐಟಿ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಶೋಧ ನಡೆಸುತ್ತಿದ್ದಾರೆ. ಕೋಚಿಮಲ್ನ ನೇಮಕಾತಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗುತ್ತಿದ್ದು, ಇತ್ತೀಚೆಗಷ್ಟೇ ನೇಮಕಾತಿ ಪಟ್ಟಿ ಬಿಡುಗಡೆಗೊಂಡಿತ್ತು. ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನೌಕರರ ನೇಮಕಾತಿ ಸೇರಿದಂತೆ ಖರೀದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳು ನಡೆದಿದೆ ಎನ್ನಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದಾಳಿ ಮಹತ್ವವನ್ನ ಪಡೆದುಕೊಂಡಿದೆ. ಸದ್ಯ ಮಾಲೂರು ತಾಲೂಕು ಕೋಮನಹಳ್ಳಿಯಲ್ಲಿರುವ ನಂಜೇಗೌಡರ ನಿವಾಸ, ನಂಜುಂಡೇಶ್ವರ ಸ್ಟೋನ್ ಕ್ರಷರ್, ಮಾಲೂರು ತಹಸೀಲ್ದಾರ್ ಕಚೇರಿ, ಕೋಚಿಮಲ್ನಲ್ಲಿ ಶೋಧ ಮುಂದುವರೆದಿದೆ. ನಂಜೇಗೌಡ ಮಗ ಹರೀಶ್, ತಮ್ಮ ಈರೇಗೌಡ, ಸುನೀಲ್ ಹಾಗೂ ಕುಟುಂಬಸ್ಥರ ವಿಚಾರಣೆ ಮುಂದುವರೆದಿದ್ದು, ಸಂಜೆ ನಂಜೇಗೌಡರು ಮನೆಯಿಂದ ಹೊರಬಂದು ಅಭಿಮಾನಿಗಳತ್ತ ಕೈ ಬೀಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮನೆ ಮುಂದೆ ನೆರೆದಿದ್ದಾರೆ. ಮನೆ ಹೊರಭಾಗದಲ್ಲಿ ಸ್ಥಳೀಯ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಐಟಿ ಅಧಿಕಾರಿಗಳೊಂದಿಗೆ ಕೇಂದ್ರ ಭದ್ರತಾ ಪೊಲೀಸರ ತಂಡ ಕೈಜೋಡಿಸಿದೆ. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು.